ಜೇವರ್ಗಿಯಲ್ಲಿ ಅಭಿವೃದ್ಧಿ ಮರೀಚಿಕೆ, ಶಾಸಕನ ವಿರುದ್ಧ ಜನರ ಆಕ್ರೋಶ. ಅಭಿವೃದ್ಧಿ ಎಲ್ಲಿದೆ? ಜೇವರ್ಗಿ ಜನರ ಪ್ರಶ್ನೆಗೆ ಉತ್ತರ ಯಾರು? ಜೇವರ್ಗಿ ತಾಲೂಕಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಎಷ್ಟೆಲ್ಲ ಹಗರಣಗಳು ನಡೆದಿದ್ದಾವೆ, ಎಷ್ಟೆಲ್ಲ ಅಭಿವೃದ್ಧಿಗಳು ನಡೆದಿದ್ದಾವೆ, ಜನರ ಸಮಸ್ಯೆಗಳನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೇಳ್ತಿದ್ದಾರಾ? ಸರ್ಕಾರ ಬಂದು 3 ವರ್ಷ ಆಗಿದೆ. ಈಗ 3 ವರ್ಷ ಆದ್ರೂ ಕೂಡ ಯಾವುದೇ ರೀತಿಯಾದಂತ ಅನುದಾನ ಆಗಿರ್ಲಿ, ಅಭಿವೃದ್ಧಿ ಆಗಿರ್ಲಿ, ಯಾವೆಲ್ಲ ಮಾಡಿದಾರೆ ಅನ್ನೋದನ್ನ ನಾವಿವತ್ತು ಜೇವರ್ಗಿ ತಾಲೂಕಲ್ಲಿ ಹೋಗಿ ಮಾತಾಡಿಸ್ತಕ್ಕಂಥ ಕೆಲಸಗಳು ನಾವು ಮಾಡ್ತಾ ಇದ್ದೀವಿ. ದಿವಂಗತ ಮುಖ್ಯಮಂತ್ರಿ ಧರ್ಮಸಿಂಗ್ ಕ್ಷೇತ್ರಕ್ಕೆ ನಾವಿವತ್ತು ಭೇಟಿ ಕೊಡ್ತಾ ಇದ್ದೀವಿ. ಜೇವರ್ಗಿ ತಾಲೂಕಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಆಗಿರ್ಲಿ, ಸಮಸ್ಯೆಗಳಾಗಿರ್ಲಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವಿವತ್ತು ಬಡವರು ತಂಡ ಇವತ್ತು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸೌಕರ್ಯಗಳಾಗಿರ್ಲಿ, ಅಲ್ಲಿರ್ತಕ್ಕಂಥ ಅಭಿವೃದ್ಧಿಗಳಾಗಿರ್ಲಿ, ಜನರ ಸಮಸ್ಯೆಗಳನ್ನ ನಾವಿವತ್ತು ಕಿವಿಗೊಟ್ಟು ನಾವು ಕೇಳೋದಕ್ಕೆ ನಾವು ಹೊರಟಿದ್ದೀವಿ. ನೀವು ನೋಡ್ಬೋದು, ಇವತ್ತು ಈ ಹೈವೇ ನೋಡಿರ್ಬೋದು ನೀವು. ಇಲ್ಲಿ ಜೇವರ್ಗಿ ತಾಲೂಕು ಮೈಲ್ಗಲ್ ಹತ್ರ ನಾವು ಇದೀವಿ. ಈಗ ಜೇವರ್ಗಿ ತಾಲೂಕು ಎಲ್ಲರಿಗೂ ಗೊತ್ತಿರುವಂತದ್ದು. ದಿವಂಗತ ಮುಖ್ಯಮಂತ್ರಿ ಆದಂತ ಧರ್ಮಸಿಂಗ್ ಎಂತ ಲೀಡರು, ಅವ್ರ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದಾವೆ, ಜೇವರ್ಗಿ ತಾಲೂಕಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ, ಎಷ್ಟೆಲ್ಲ ಹಗರಣಗಳು ನಡೆದಿದ್ದಾವೆ, ಎಷ್ಟೆಲ್ಲ ಅಭಿವೃದ್ಧಿಗಳು ನಡೆದಿದ್ದಾವೆ, ಜನರ ಸಮಸ್ಯೆಗಳನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೇಳ್ತಿದಾರಾ ಇಲ್ವಾ? ಜನರಿಂದ ಆಯ್ಕೆ ಆದಂತ ಶಾಸಕರು ಜನರ ಸಮಸ್ಯೆಗಳ ಸ್ಪಂದಿಸ್ತಿದಾರ ಅನ್ನೋದ್ರ ಬಗ್ಗೆ ನಾವಿವತ್ತು ನಮ್ಮ ನಡೆಯನ್ನ ಜೇವರ್ಗಿ ತಾಲೂಕು ಹತ್ರ ಇಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಜನರ ಹತ್ತಿರ ಹೋಗಿ ಏನೇನು ನಡೀತಿದೆ, ಶಾಸಕರು ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಎಷ್ಟೆಲ್ಲ ಮಾಡ್ಬೇಕು, ಇನ್ನೂ ಮಾಡ್ಬೇಕು. ಸರ್ಕಾರ ಬಂದು 3 ವರ್ಷ ಆಗಿದೆ. ಈಗ ಪ್ರೆಸೆಂಟ್ ಈಗ 3 ವರ್ಷ ಆದ್ರೂ ಕೂಡ ಯಾವುದೇ ರೀತಿಯಾದಂತ ಅನುದಾನ ಆಗಿರ್ಲಿ, ಅಭಿವೃದ್ಧಿ ಆಗಿರ್ಲಿ, ಯಾವೆಲ್ಲ ಮಾಡಿದಾರೆ ಅನ್ನೋದನ್ನ ನಾವಿವತ್ತು ಜೇವರ್ಗಿ ತಾಲೂಕಲ್ಲಿ ಹೋಗಿ ಮಾತಾಡಿಸ್ತಕ್ಕಂಥ ಕೆಲಸಗಳು ನಾವು ಮಾಡ್ತಾ ಇದೀವಿ. ಅಲ್ಲಿರ್ತಕ್ಕಂಥ ಜನಪರ ಹೋರಾಟಗಾರರು, ಸಾಮಾಜಿಕ ಚಿಂತಕರನ್ನ, ಆಮೇಲೆ ರೈತ ಪರ ಹೋರಾಟಗಾರನ, ವಿದ್ಯಾರ್ಥಿಗಳು ನಾವು ಪ್ರತಿಯೊಂದು ರೀತಿಯಲ್ಲೂ ಕೂಡ ಕೇಳ್ತಾ ಇದೀವಿ. ಸರ್ ನಮಸ್ಕಾರ, ನನ್ನ ಹೆಸರು ಭೀಮು ನೆಲವಿ ಅಂತೇಳಿ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ನಾನು. ಏನಪ್ಪಾ ಅಂದ್ರೆ ಇವತ್ತು ಈ ಜೇವರ್ಗಿ ತಾಲೂಕಿನ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾದ್ರೆ, ಇವತ್ತು ಸುಮಾರು 6 ಬಾರಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಜೇವರ್ಗಿ ತಾಲೂಕಲ್ಲಿ ಆಡಳಿತ ಮಾಡಿದೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ನೋಡಿದ್ರೆ ಇವತ್ತು 0 ಇದೆ. ಇವತ್ತು ಸುಮಾರು ಯುವಕರಿಗೆ ಒಂದು 500 ಜನ ಯುವಕರಿಗೆ ಉದ್ಯೋಗ ಕೊಡಬೇಕಾದ ಫುಡ್ ಪಾರ್ಕ್ ಈ ಒಂದು ಜೇವರ್ಗಿ ತಾಲೂಕಿನಲ್ಲಿ ನಿರ್ಮಾಣ ಆಗ್ಬೇಕಾಗಿತ್ತು. ಸುಮಾರು ಸರ್ಕಾರದಿಂದ 500 ಕೋಟಿ ವೆಚ್ಚದ ಹಣವನ್ನು ಕೂಡ 500 ಕೋಟಿ ಹಣವನ್ನು ಬಿಡುಗಡೆ ಆಗಿತ್ತು. ಆದ್ರೂ ಕೂಡ ಆ ಒಂದು ಫುಡ್ ಪಾರ್ಕ್ ನಿರ್ಮಾಣ ಆಗ್ಲಿಕ್ಕೆ ಶಾಸಕರು ಸಹಕಾರ ನೀಡಲಿಲ್ಲ. ಸುಮಾರು ಜೇವರ್ಗಿ ತಾಲೂಕಿನಿಂದ 500 ಯುವಕರು ಅಲ್ಲಿ ನೌಕರಿಗೆ ತಗೋಬಹುದಾಗಿತ್ತು, ಕೆಲ್ಸಕ್ಕೆ ಉದ್ಯೋಗ ತಗೋಬೇಕಾಗಿತ್ತು. ಅದು ಕೂಡ ಶಾಸಕರು ಮಾಡ್ಲಿಲ್ಲ. ಇವತ್ತೇನಪ್ಪಾ ಅಂದ್ರ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನನ್ನ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಆದ್ರೆ ಕೇವಲ 20 ವರ್ಷದಲ್ಲಿ ಈ ದೇಶ ಪ್ರಬುದ್ಧ ಭಾರತ ಆಗ್ತದೆ ಅಂತ ಹೇಳಿ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ, ಜೆಡಿಎಸ್ ಇನ್ನೂ ಕೆಲವು ಪಕ್ಷಗಳು ಆಡಳಿತ ಮಾಡಿದ್ರೆ ಈ ದೇಶದಲ್ಲಿ ಬಡತನ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಪ್ಪ ಅಂದ್ರೆ ಈ ದೇಶದಲ್ಲಿ ಎಲ್ಲಾ ಚುನಾವಣೆ ಮುಂಚೆಯಲ್ಲಿ ಈ ಪಕ್ಷಗಳು ಹೇಳ್ತವೆ, ನಾವು ಅಧಿಕಾರಕ್ಕೆ ಬಂದ್ರೆ ಬಡತನವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ. ಸುಮಾರು 79 ವರ್ಷ ಆದ್ರೂ ಕೂಡ ಈ ದೇಶದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡ್ಲಕ್ ಯಾವ ಪಕ್ಷಕ್ಕೆ ಸಾಧ್ಯವಾಗಿರ್ಲಿಲ್ಲ. ಹಾಗಾಗಿ ನಾವು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂತಕ್ಕಂಥದನ್ನ ಸುಮಾರು 1 ವರ್ಷ ಆಯ್ತು ಎಲ್ಲ ಕಡೆ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಕೂಡ ಕಟ್ಟಬೇಕಂತೇಳಿ ನಮ್ದು ಒಂದು ಪ್ರಯತ್ನವನ್ನು ನಡೆದಿದೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾರಸಂದ್ರ ಮುನಿಯಪ್ಪ ಅಂತೇಳಿ, ನಮ್ಮ ಪಕ್ಷದ ಸಂಸ್ಥಾಪಕರು ಕೂಡ ಅವರೇ ಮಾರಸಂದ್ರ ಮುನಿಯಪ್ಪ ಅಂತೇಳಿ. ಸತತವಾಗಿ ಇಡೀ ಒಂದು ಈ ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮವನ್ನು CM ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮುಂದಿನ 2023 ವಿಧಾನಸಭಾ ಚುನಾವಣೆಯಲ್ಲಿ, 2028 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ನಾವೇ ಕೂಡ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಾವು ಎಲ್ಲ ಕೆಲಸವನ್ನು ಸ್ಟಾರ್ಟ್ ಮಾಡಿದೀವಿ. ಹಾಗಾಗಿ ಈ ಒಂದು ರಾಜ್ಯದಲ್ಲಿ ಈಗಿನ ಒಂದು ರಾಜಕೀಯದಲ್ಲಿ ಒಂದು ಬೆಳವಣಿಗೆ ನಡೆದಿದೆ. ಏನಪ್ಪಾ ಅಂದ್ರೆ, ಅಹಿಂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಒಬ್ಬ ಗುಂಡಾ ರಾಜಕಾರಣ ಮತ್ತು ಕಳ್ಳ ರಾಜಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಕನಕಪುರ ಸುತ್ತಮುತ್ತ ಇಡೀ ಲ್ಯಾಂಡ್ಗಳು, ಸರ್ಕಾರಿ ಲ್ಯಾಂಡ್ಗಳನ್ನ ಒಂದು ಸುಮಾರು
2,000 ಎಕರೆ ಜಮೀನು ಕಬ್ಜಾ ಮಾಡಿದ್ದಾರೆ. ನಾವೇ ಕೂಡ ಅದ್ರ ವಿರುದ್ಧ ಹೋರಾಟ ಮಾಡಿ ಸುಮಾರು ಒಂದು 500 ಎಕರೆ ಜಮೀನನ್ನ ಬಡವರಿಗೆ ಬಿಡಿಸಿಕೊಟ್ಟಿದ್ದೀವಿ. ಅಂತ ರಾಜಕಾರಣ ರಾಜಕೀಯ ಮತ್ತು ಮುಖ್ಯಮಂತ್ರಿ ನಮಗೆ ಬೇಕಾಗಿಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಇವತ್ತು ಈ ಏನು ಡಿ.ಕೆ. ಶಿವಕುಮಾರ್ ಮತ್ತು ಏನ್ ದಲಿತರಿಗೆ ಇವತ್ತು ಸುಮಾರು ಕಾಂಗ್ರೆಸ್ ಪಕ್ಷ ಹೇಳ್ಬೇಕಾಗಿದೆ, ಕಾಂಗ್ರೆಸ್ ಪಕ್ಷ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ, ಅಲ್ಪಸಂಖ್ಯಾತರನ್ನ DCM ಮಾಡ್ತೀವಿ ಅಂತೇಳಿ ಚುನಾವಣೆ ಸಮಯದಲ್ಲಿ ಹೇಳಿಕೆ ಕೊಡ್ತಾವ. ನಾವು ಅಧಿಕಾರ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು 2018ರಲ್ಲಿ KPCC ಅಧ್ಯಕ್ಷರಾದ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ 2013ರಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡ್ತು. ಇವತ್ತು 90% ದಲಿತರ ಓಟ್ಗಳನ್ನ ಪಡೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ದಲಿತರಿಗೆ ಮುಖ್ಯಮಂತ್ರಿ ಮಾಡಿ ದಲಿತರನ್ನ ಕೆಳಗಣಿಸಿದೆ. ಹಾಗಾಗಿ ಅಲ್ಪಸಂಖ್ಯಾತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಅಲ್ಪಸಂಖ್ಯಾತರ ಮತಗಳನ್ನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರಿಗೂ ಕೂಡ ಉಪಮುಖ್ಯಮಂತ್ರಿ ಮಾಡದೆ ಅಲ್ಪಸಂಖ್ಯಾತರಿಗನ್ನು ಕೆಳಗಣಿಸಿದೆ. ಏನಪ್ಪಾ ಅಂದ್ರ ಇವತ್ತು ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಒಂದು ನೇತೃತ್ವದ ಸರ್ಕಾರ ಇವತ್ತು ಜನರಿಗೆ ಒಂದು ಲೋಕಸಭಾ ಚುನಾವಣೆ ಸಮಯದಲ್ಲಿ ಇವತ್ತು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ಕರ್ನಾಟಕ ಹಲವಾರು ರಾಜ್ಯಗಳಲ್ಲಿ ಇವತ್ತು ಗ್ಯಾಸ್ ಫ್ರೀ ಕೊಡ್ತೀವಿ ಅಂತೇಳಿ ಚುನಾವಣೆ ಸಮಯದಲ್ಲಿ ಗ್ಯಾಸ್ ಅನ್ನ ಫ್ರೀ ವಿತರಣೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಜನರಿಗೆ ಗ್ಯಾಸ್ ಸಿಗದೇ ಇರೋ ರೀತಿ ಈ ಕೇಂದ್ರ ಸರ್ಕಾರ ಮಾಡಿದೆ. ಮತ್ತು ಇಲ್ಲಿನ ರೈತರಿಗೆ ನಿಗದಿತವಾದ ಬೆಲೆ ಅಂದ್ರೆ ಬೆಳೆ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಒಳ್ಳೆ ಬೆಲೆ ಇಲ್ಲ. ಹಾಗಾಗಿ ಈ ಕೇಂದ್ರ ಸರ್ಕಾರ ರೈತರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ ಮತ್ತು ಈ ರಾಜ್ಯ ಸರ್ಕಾರನು ಕೂಡ ಬೆಳೆದಿರ್ತಕ್ಕಂಥ ಬೆಲೆಗೆ ಏನ್ ಇವತ್ತು ಈ ಅತಿ ಹೆಚ್ಚು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆತಕ್ಕಂಥ ಈ ಉತ್ತರ ಕರ್ನಾಟಕ ಬೆಳೆದಿರ ಸುಮಾರು ಏನಪ್ಪಾ ಅಂದ್ರೆ ನಿಗದಿತವಾದ ಬೆಲೆ ಅಂದ್ರೆ ಯಾವ ರೀತಿ ನಿಗದಿತವಾದ ಬೆಲೆ ಕೊಡ್ಬೇಕಂದ್ರೆ ನಮ್ಮ ಬೆಳವಣಿಗೆ ಮಳೆಗೆ ನಾವೇನ್ ಬೀಜವನ್ನ ಚುಚ್ತೀವಿ, ಆ ಚುಚ್ಚಿದ ನಂತರ ಬೆಳೆ ಬರಬೇಕಾದ ಸಂದರ್ಭದಲ್ಲಿ ಎಷ್ಟು ಖರ್ಚಾಗುತ್ತೆ ಆ ಖರ್ಚನ್ನು ತೆಗೆದು ಅರ್ಧ ಖರ್ಚು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಕೊಡಬೇಕಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕೆ ಈ ವ್ಯವಸ್ಥೆ ಕೊಡ್ತಾ ಇಲ್ಲಪ್ಪ ಅಂದ್ರೆ ಸುಮಾರು ಈ ಹತ್ತಿ ತಗೊಳ್ರಿ, ಹತ್ತಿ ಬೆಳವಣಿಗೆ ಮಾಡ್ಬೇಕಾದ್ರೆ ಒಂದು ಎಕರೆಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು 20,000 ರೂಪಾಯಿ ಖರ್ಚು ನಾಟಿ ಮಾಡೋದು ಮತ್ತು ಅಲ್ಲಿ ನಾಟಿ ಮಾಡಿದ ನಂತರ ಅದಕ್ಕೆ ಗೊಬ್ಬರ ಚೆಲ್ಲೋದು, ಗೊಬ್ಬರ ಆದ ನಂತರ ಎಣ್ಣೆ ಹೊಡೆಯೋದು ಸುಮಾರು ಒಂದು 20,000 ಖರ್ಚೆ ಬರ್ತದೆ ಒಂದ್ ಎಕರೆಗೆ. ಆ 20,000 ಖರ್ಚು ಅಂದ್ರೆ ಸರ್ಕಾರನೇ ವಹಿಸ್ಕೊಡ್ಬೇಕದು. ಅದನ್ನೆಲ್ಲ ಅಂದ್ರೆ ಎಲ್ಲಾ ಖರ್ಚು ಕೊಟ್ಟು ಅದಕ್ಕೆ ರೈತರಿಗೆ ನಿಗದಿತವಾದ ಬೆಲೆ, ಆ ಬೆಳೆಗೆ ಒಂದು ನಿಗದಿತವಾದ ಬೆಲೆವನ್ನ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಆ ರೈತರಿಗೆ ನಿಗದಿತವಾದ ಬೆಲೆ ಕೊಡಬೇಕು. ಹಾಗಾಗಿ ಈ ಕೊಡೋದ್ರಲ್ಲಿ ಮತ್ತು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ. ಹಾಗಾಗಿ ಈ ಜನರು ಎಚ್ಚೆತ್ಕೊಂಡು ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಾಠ ಕಲಿಸ್ಬೇಕು. ಹಾಗಾಗಿ ಏನಪ್ಪಾ ಅಂದ್ರೆ ಈ ಜೇವರ್ಗಿ ತಾಲೂಕು ನೋಡಿ, ಈ ನಮ್ಮ ಜೇವರ್ಗಿ ತಾಲೂಕಿನ ಜನರು ನಮ್ಮ ಇಲ್ಲೇ ಸ್ಥಳೀಯರಿರ್ತಕ್ಕಂಥ ಧರ್ಮ್ ಸಿಂಗ್ ಸಾಹೇಬರು ನಮ್ಮವರೇ ಅಂತೇಳಿ ಈ ತಾಲೂಕಿನ ಜನ ಅವರ ಹಿಂದೆ ನಿಂತು ಅವರಿಗೆ ಈ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದೆ. ಜೇವರ್ಗಿ ತಾಲೂಕಿನ ಜನರಿಗೆ ಅವ್ರು ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಇದು ಸ್ಟೇಡಿಯಂ ಇಲ್ಲಿ ನೋಡಿ, ಇದ್ರ ಹೆಸರು ಮಾಜಿ ಮುಖ್ಯಮಂತ್ರಿಗಳ ಧರ್ಮ್ ಸಿಂಗ್ ಸ್ಟೇಡಿಯಂ ಅಂತೇಳಿ ಕ್ರೀಡಾಂಗಣ ಅಂತೇಳಿ ಹೆಸರಿಟ್ಟಿದ್ದಾರೆ. ಹಾಗಾಗಿ ಈ ಕ್ರೀಡಾಂಗಣ ಹೇಗಿದೆ ನೋಡೋಣ ಬರ್ರಿ. ನೋಡಿ ಸರ್, ಈ ಕ್ರೀಡಾಂಗಣ ಸಂಪೂರ್ಣವಾಗಿ ಬಿದ್ದು ಹೋಗ್ಬಿಟ್ಟಿದೆ. ಈ ಕಟ್ಟಡ ನಿರ್ಮಾಣವಾದ ಆಗಬೇಕಾದ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಮೃತಪಟ್ಟಿದ್ದಾನೆ. ಇದು ಕೆಳಗಡೆ ಬಿದ್ದು ಮಳೆ ಬರುವ ಸಂದರ್ಭದಲ್ಲಿ ಇದು ಪೂರಾ ಬಿದ್ದಿತ್ತು ಸರ್. ಮತ್ತು ಹೊಳ್ಳೆ ರೆಡಿ ಮಾಡಿದ್ದಾರೆ. ಅದು ಈಗ ನೋಡಿ, ಇದು ಕೂಡ ಸರ್ ಸಂಪೂರ್ಣವಾಗಿ ಬಿದ್ದೋಗಿದೆ. ನೋಡಿ, ಇದು ನಮ್ಮ ತಾಲೂಕಿಗೆ ಶಾಸಕರು ಮತ್ತು ಅವರ ತಂದೆ ಆಗಿರ್ತಕ್ಕಂಥ ಧರ್ಮ್ ಸಿಂಗ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಇದು ಕೊಡುಗೆ. ಇದು ಈ ಸ್ಟೇಡಿಯಂ ಕೊಟ್ಟಿರ್ತಕ್ಕಂಥ ಕೊಡುಗೆ. ಮತ್ತು ಸುಮಾರು ಹಳ್ಳಿಗಳಲ್ಲಿ ನೋಡಿ ಸರ್, ಓಡಾಡಕ್ಕೆ ಒಳ್ಳೆ ರಸ್ತೆ ಇಲ್ಲ. ಇದು ನೋಡಿ ಸರ್ ಯಾವ ರೀತಿ ಆಗ್ಬಿಟ್ಟಿದೆ, ಇದು ಪೂರಾ ಹರಿದು ಕಲಾಸ ಆಗಿಬಿಟ್ಟಿದೆ ಸರ್. ಈ ರೀತಿ ನಮ್ಗೆ ಈ ಜೇವರ್ಗಿ ತಾಲೂಕಿನ ಜನರಿಗೆ ಸುಮಾರು 50-60 ವರ್ಷ ಆಡಳಿತ ಮಾಡ್ತಕ್ಕಂಥ ಧರ್ಮ್ ಸಿಂಗ್ ಮತ್ತು ಅಜಯ್ ಸಿಂಗ್ ಅವರ ಒಂದು ಅಭಿವೃದ್ಧಿ ಕೆಲಸ ನೋಡಿ. ಇವತ್ತು ಈ ತಾಲೂಕಿನ ಜನ ಎಚ್ಚೆತ್ಕೊಂಡು ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅಜಯ್ ಸಿಂಗ್ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಅಜಯ್ ಸಿಂಗ್ಗೆ ತಕ್ಕ ಪಾಠ ಕಲಿಸ್ಬೇಕಂತ ಅದಲ್ಲ, ಈ ಜೇವರ್ಗಿ ತಾಲೂಕಿನಲ್ಲಿ ವಿರೋಧ ಪಕ್ಷ ಆಗಿರ್ತಕ್ಕಂಥ JDS ಆಗ್ಲಿ ಅಥವಾ BJP ಆಗ್ಲಿ, ಅವರು ಕೂಡ ಈ ಒಂದು ಸ್ಟೇಡಿಯಂ ವಿರುದ್ಧ ಧ್ವನಿ ಎತ್ತಿಲ್ಲ. ಅವ್ರಿಗೆ ಕೂಡ ತಕ್ಕ ಪಾಠ ಕಲಿಸ್ಬೇಕು. ಇವತ್ತು ನೋಡಿ, ಸಾರ್ವಜನಿಕರ ಶೌಚಾಲಯ ಇವತ್ತು 4 ಜನ ನಮ್ಮ ತಾಲೂಕಿನಲ್ಲಿ MLA ಕ್ಯಾಂಡಿಡೇಟ್ ಆಗಿದ್ದಾರೆ. JDS ನಿಂತಾಗ್ಲಿ, BJP ನಿಂತಾಗ್ಲಿ, ಕಾಂಗ್ರೆಸ್ ನಿಂತಾಗ್ಲಿ. 3 ಜನರ ಊರಲ್ಲಿ ಸಾರ್ವಜನಿಕರ ಶೌಚಾಲಯ ಇಲ್ಲ. ಇವತ್ತು ನೆಲೋಗಿ ತಗೊಳ್ರಿ, ಅಜಯ್ ಸಿಂಗ್ ಅವರ ಊರು ನೆಲೋಗಿ ತಗೊಳ್ರಿ, ಅಥವಾ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿ ಅವ್ರ ಊರು ನರಬೋಳಿ ತಗೊಳ್ರಿ,
ಶಿವರಾಜ್ ಪಾಟೀಲ್ ರದ್ದೆ ಅವ್ರ ಊರಲ್ಲಿ ಮತ್ ಕೇದಾರ್ಲಿಂಗ ಹಿರೇಮಠ ಅಂತ ಹೇಳಿ JDS ಅವ್ರ ಊರು ಹುಲ್ಲೂರು ಗ್ರಾಮ. ಆ 4 ಊರಲ್ಲಿ ಕೂಡ ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲ, ಓಡಾಡಕ್ಕೆ ಒಳ್ಳೆ ರಸ್ತೆ ಇಲ್ಲ, ಬೀದಿ ದೀಪ ಅಂತ ಇಲ್ವೇ ಇಲ್ಲ, ಬಡವರಿಗಂತೂ ಮನೆ ಇಲ್ಲೇ ಇಲ್ಲ. ನಿಮ್ ಕೈಲೇ ಇವತ್ ನಮ್ ತಾಲೂಕು ಅಭಿವೃದ್ಧಿ ಮಾಡ್ಲಕ್ ಆಗ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ನೀವು ರಾಜಕಾರಣ ಮಾಡಕ್ ಲಾಯಕ್ಕಿಲ್ಲ. ಇವತ್ತು ಬೇರೆ ಯಾರಾದ್ರೂ ಸಮರ್ಥರು ನಿಮ್ ಸ್ಥಾನಕ್ ಬರ್ತಾರ. ಹಾಗಾಗಿ ನೀವು ಇಲ್ಲಿ ವಿರೋಧ ಪಕ್ಷ ಅಂತ ಮೊದ್ಲೇ ಇಲ್ಲ, ನೀವು ಕೂಡ ರಾಜಕಾರಣ ಮಾಡ್ಲಕ್ ಲಾಯಕ್ಕಿಲ್ಲ. ನೀವು ಮನೆಗೆ ಕುಂತ್ರಿ ವಿರೋಧ ಪಕ್ಷದ ನಾಯಕರು ಕೂಡ. ಹಾಗಾಗಿ ಇಷ್ಟ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಧನ್ಯವಾದಗಳು.